ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ ಬಂದು ಡೈಲಿ ವ್ಲಾಗ್ ಆಗಿರುತ್ತೆ. ಹಾಗೆ ನಾನು ಮಾಡ್ತಿರುವಂತಹ ವೀಡಿಯೋಸು ನಿಮಗೆ ಹೇಗೆ ಅನ್ನಿಸ್ತಾ ಇದೆ, ಹಾಗೆ ನಮ್ಮ ಹನಿ ನಿಮಗೆ ಹೇಗೆ ಅನಿಸಿದ್ಲು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇಲ್ಲಿ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ. ಇಲ್ಲಿ ನನ್ನ ತಮ್ಮ ಆಫೀಸ್ಗೆ ಹೊರಟಿರೋದ್ರಿಂದ ಹನಿ ಡೈಲಿ ಅಷ್ಟೇ ಬಂದು ಇಲ್ಲಿ ನಿಂತ್ಕೊಂಡು ಬಾಯಿ ಹೇಳಿದ್ಮೇಲೆ ಒಳಗಡೆ ಬರೋದು. ಇಲ್ಲ ಅಂತ ಹೇಳಿದ್ರೆ ಒಳಗಡೆ ಇದ್ದಾಗಲೇ ಅವನು ಹೋಗೋವರೆಗೂ ಸುಮ್ಮನೆ ಇರೋದಿಲ್ಲ. ಅದಕ್ಕೋಸ್ಕರ ಅವಳನ್ನು ಹೊರಗಡೆ ಕರ್ಕೊಂಡು ಬಂದು ಈ ರೀತಿಯಾಗಿ ನಿಲ್ಲಿಸ್ಕೊಂಡಾಗ ಅವಳು ಬಾಯಿ ಮಾಡ್ತಾಳೆ. ಅವನು ಹೊರಡಬೇಕಾದ್ರೆ ಬಾಯಿ ಹೇಳ್ಬಿಟ್ಟು ಹೋದಾಗ ಅವಳಿಗೆ ಸಮಾಧಾನ ಆಗ್ಬಿಟ್ಟು ಒಳಗಡೆ ಬರ್ತಾಳೆ. ಸೊ ಇವತ್ತು ಹನಿಗೆ ಸ್ನಾನ ಮಾಡಿಸೋಣ ಅಂತ ಹೇಳ್ಬಿಟ್ಟು ಈ ವ್ಲಾಗ್ ಹಾಗೆ ಕಂಟಿನ್ಯೂ ಆಗುತ್ತೆ ಅವಳಿಗೆ ಸ್ನಾನ ಮಾಡಿಸೋದ್ರಿಂದ. ಸೊ ನನ್ನ ತಮ್ಮನೂ ಹಾಗೆ ಬಾಯಿ ಹೇಳಿಬಿಟ್ಟು ನಾವೆಲ್ಲರೂ ಬಂದು ನಿಂತ್ಕೊಂಡಿದ್ವಿ. ಡೈಲಿ ಅಷ್ಟೇ ಎಲ್ಲರೂ ಬಂದು ನಿಂತ್ಕೊಂಡು ಅವನು ಹೋಗೋವರೆಗೂ ಕಾದು ಅದಾದಮೇಲೆ ಒಳಗಡೆ ಬರ್ತೀವಿ. ಸೊ ಇವತ್ತು ಇಲ್ಲಿ ನನ್ನ ತಮ್ಮ ಹೊರಟಿದ್ದಾಯಿತು. ಈಗ ನೆಕ್ಸ್ಟ್ ಪ್ರೋಗ್ರಾಮು ಹನಿಗೆ ಸ್ನಾನ ಮಾಡಿಸೋದು. ಸೊ ಬನ್ನಿ ಸ್ನಾನ ಹೇಗೆ ಮಾಡ್ತಾಳೆ ಅಂತ ತೋರಿಸ್ತೀನಿ ನಾನು. ಸೊ ಒಂದು ಕಡೆ ನಿಲ್ಲೋದಿಲ್ಲ, ಸ್ನಾನ ಮಾಡಿಸ್ಕೋಬೇಕು ಅಂತಂದರೆ ಅವಳಿಗೆ ಆಗೋದೇ ಇಲ್ಲ. ಅದಕ್ಕೋಸ್ಕರ ಇಬ್ಬರು ಹಿಡ್ಕೊಂಡು ಸ್ನಾನ ಮಾಡಿಸ್ತಾ ಇರೋದು ವಿಡಿಯೋ. ನೋಡಿದ್ರಲ್ಲ ಹನಿ ಹೇಗೆ ಸ್ನಾನ ಮಾಡ್ಕೊಂಡು ಬಂದಳು ಅಂತ ಹೇಳಿ. ಸೊ ಸ್ನಾನ ಮಾಡ್ಕೊಂಡು ಬಂದಾದಮೇಲೆ ಫುಲ್ ಫ್ರೆಶ್ ಆದಳು. ಅದಾದಮೇಲೆ ನಾನು ವೀಡಿಯೋ ಮಾಡೋದನ್ನೇ ಮರ್ತು ಹೋದೆ. ಮಧ್ಯಾಹ್ನ ಆಗಿತ್ತು. ಮಧ್ಯಾಹ್ನ ಟೈಮಲ್ಲಿ ಫುಲ್ ಮೋಡ ಆಗಿಬಿಟ್ಟು ಮಳೆ ಫುಲ್ ಜೋರಾಗಿ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಈ ಬ್ಯಾಂಗ್ಳೂರು ವೆದರ್ನ ಎಂಜಾಯ್ ಮಾಡೋದಿದೆಯಲ್ಲ, ಅದು ಬೇರೆ ಲೆವೆಲಲ್ಲೇ ಇರುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ವೆದರು. ಬಿಸಿಲಿದ್ರೂ ಬಿಸಿಲಿದೆ ಅಂತ ಹೇಳ್ತೀವಿ, ಮಳೆ ಬಂದರೆ ಮಳೆ ಬರ್ತಾ ಇದೆ ಅಂತ ಹೇಳ್ತೀವಿ. ಸೊ ನಮ್ಮ ನೇಚರೇ ಹಾಗೋಗಿದೆ ಅಂತ ಹೇಳ್ಬೋದು. ಸೊ ಮಳೆ ಇಲ್ಲೇ ಮನೆ ಮುಂದೆನೇ ಇಲ್ಲೇನು ಜಾಸ್ತಿ ಮಳೆ ಬೀಳಲ್ಲ ಅಲ್ವಾ. ಸೊ ಅಲ್ಲಿ ನಿಂತ್ಕೊಂಡು ಆಟ ಆಡ್ತಾಯಿದ್ಲು. ಸೊ ಅದಾದಮೇಲೆ ಹನಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಅವೆಲ್ಲ ಡ್ರೈ ಆದಮೇಲೆ ಒಳಗಡೆ ಬಂದು, ಏಕೆಂದರೆ ಮಳೆ ಬರ್ತಾಯಿತ್ತಲ್ಲ. ಸೊ ಅವಳನ್ನು ಒಳಗಡೆ ಕರ್ಕೊಂಡು ಬಂದ್ವಿ. ಅದಾದಮೇಲೆ ಒಂದೇ ಒಂದು ಮಾವಿನಕಾಯಿ ಇತ್ತು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕಟ್ ಮಾಡಿಕೊಂಡು ಉಪ್ಪು ಖಾರ ಹಾಕ್ಕೊಂಡು ಎಲ್ಲರೂ ಒಂದು ಸ್ವಲ್ಪ ತಿಂದು ಎಂಜಾಯ್ ಮಾಡಿದ್ವಿ, ಹೇಗೋ ಮಳೆ ಬರ್ತಾಯಿತ್ತಲ್ಲ ಅಂತ ಹೇಳಿ. ಹನಿಗೆ ಯಾವಾಗಲೂ ಸ್ನಾನ ಮಾಡಾದ್ಮೇಲೆ ಕಪ್ ಹಚ್ತೀವಿ. ಸೊ ಕಾಡಿಗೆ ಹಚ್ಚೋಣ ಅಂತ ಹೇಳ್ಬಿಟ್ಟು ಅವಳ ಹತ್ರ ಕೂತ್ಕೊಂಡು ಕಾಡಿಗೆ ಎಲ್ಲ ಹಚ್ಚಾದ್ಮೇಲೆ ಸೊ ನನ್ನ ಬ್ಲೌಸ್ ಇತ್ತು ಹೊಲಿಯೋಣ ಅಂತ ಹೇಳಿ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಏನೋ ಮೋಟರ್ ರಿಪೇರಿ ಆಗೋಗಿತ್ತು. ಸೊ ಹೋಗಿ ಚೆಕ್ ಮಾಡಿದಾಗ ಇಲ್ಲಿ ಒಳಗಡೆ ಇರೋವಂತಹ ಅದೇನೋ ಕ್ರಾಸಲ್ಲಿರೋವಂಥದ್ದು ಅದು ಕೆಟ್ಟೋಗಿದೆ, ಕಟ್ಟಾಗಿದೆ. ಅದು ಟಚ್ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಮೋಟ್ರ್ ಆನ್ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಇತ್ತು ಅದು ಪಿನ್ನು. ಆ ಪಿನ್ಸ್ನ ಹಾಕಿ ರೆಡಿ ಮಾಡಾಯಿತು. ಸೆಕೆಂಡ್ ಗೇರ್, ಥರ್ಡು, ಫೋರ್ತು,
ಈ ವ್ಲಾಗು ಒಂದಿನದ್ದಲ್ಲ, ಆಲ್ಮೋಸ್ಟ್ 2-3 ದಿನದ ವ್ಲಾಗನ್ನು ನಾನು ಸೇರಿಸಿ ಒಂದೇ ವ್ಲಾಗ್ನ ಮಾಡಿರೋದು. ಸೊ ಇಲ್ಲಿ ಬಟ್ಟೆ ಮಡಿಸ್ತಾಯಿದ್ರು ಅಮ್ಮ. ಆವಾಗ ನನ್ನ ಮಗ ಏನು ಮಾಡ್ತಿದ್ದಾನೆ ಅಂತಂದರೆ, ಈ ಕಡೆ ಮಡಿಸಿಡ್ತಾ ಇದ್ದಾರೆ, ಆ ಬಟ್ಟೆಗಳನ್ನೆಲ್ಲ ತೊಗೊಂಡೋಗಿ ಮತ್ತೆ ಎಲ್ಲ ಕಿತ್ತಾಡ್ತಾ ಇದ್ದ. ಸೊ ಅದಕ್ಕೋಸ್ಕರ ನಮ್ಮ ಹಂಗೆಲ್ಲ ಮಾಡಬಾರ್ದು ಅಂತ ಹಿಡ್ಕೊಂಡು ಸಮಾಧಾನ ಮಾಡಿ ಬಿಟ್ಟರು. ಅವ್ನು ಮತ್ತೆ ಪದೇ ಪದೇ ಅದೇ ರೀತಿಯಾಗಿ ಮಾಡ್ತಾಯಿದ್ದ. ಸೊ ಕೋಪ ಬಂದು ಲಾಸ್ಟಲ್ಲಿ ಏನು ಮಾಡ್ದೆ ಅಂತ ನೀವೇ ನೋಡಿ. ಈ ರೀತಿ ಮಕ್ಕಳಿಗೆ ಅಜ್ಜಿ ತಾತ ಮನೆ ತುಂಬ ಜನ ಇದ್ದಾಗ ಅವ್ರಿಗೆ ಆಟ ಆಡೋ ಹುರುಪಿರುತ್ತಲ್ಲ, ಅದೊಂಥರ ಚೆನ್ನಾಗಿರುತ್ತೆ. ಏಕೆಂತಂದರೆ ಯಾವಾಗಲೂ ಬರೀ ನಮ್ಮನ್ನು ನೋಡಿ ನೋಡಿ ಬೇಜಾರಾಗೋಗಿರುತ್ತೆ. ಸೊ ಮನೆ ತುಂಬ ದೊಡ್ಡವರು ಅಂತ ಇದ್ದರೆ ಅವರು ಖುಷಿಯಾಗಿರ್ತಾರೆ, ಮಕ್ಕಳು ಖುಷಿಯಾಗಿರ್ತಾರೆ. ಸೊ ಅವರು ಬೆಳೆಯೋ ರೀತಿಯೇ ಬೇರೆ ಆಗಿರುತ್ತೆ. ಸೊ ಇದನ್ನು ನಾನು ಪ್ರಿಫರ್ ಮಾಡ್ತೀನಿ. ಎಲ್ಲರೂ ಖುಷಿಯಾಗಿರಬೇಕು ಅಂತಲೇ ನನಗಿಷ್ಟ. ಅವ್ರಿಗೂ ಅಜ್ಜಿ ತಾತಂಗೆ ಕೂಡ ಒಂಥರ ಖುಷಿ ಇರುತ್ತೆ ಮೊಮ್ಮಕ್ಕಳ ಜೊತೆ ಆಟ ಆಡೋದು. ಏಕೆ ಅಂತಂದರೆ ವರ್ಷ ಪೂರ್ತಿ ನಾವು ಅಲ್ಲಿರ್ತೀವಿ. ಬರೋದೇ ಒಂದು ತಿಂಗಳು 1.5 ತಿಂಗಳು ಏನು ರಜದಲ್ಲಿ ಬರ್ತೀವಿ ಅಲ್ವಾ, ಸಮ್ಮರ್ ಹಾಲಿಡೇಸಲ್ಲಿ. ಆವಾಗ ಅವರು ಮುದ್ದಾಡಿ ಫೀಲ್ ತೊಗೋತಾರಲ್ಲ, ಅದೇ ಒಂಥರ ಖುಷಿ. ಅವ್ರಿಗೂ ಒಂಥರ ನೆಮ್ಮದಿಯಾಗಿರುತ್ತೆ. ಅವರು ವೀಡಿಯೋ ಕಾಲ್ ಮಾಡ್ಬೋದು, ಬಟ್ ವೀಡಿಯೋ ಕಾಲ್ ಮಾಡಿದ್ರೆ ಅದರಲ್ಲಿ ಅಷ್ಟೊಂದು ಅವ್ರಿಗೇನು ಅನ್ಸೋದಿಲ್ಲ. ಏಕೆಂದರೆ ಜಸ್ಟ್ ಮೊಬೈಲಲ್ಲಿ ನೋಡ್ತಾ ಇರ್ತಾರೆ. ಬಟ್ ಎದುರುಗಡೆ ಸಿಕ್ಕಾಗ ಅವ್ರಿಗೆ ಸಿಗೋವಂಥ ಖುಷಿನೇ ಬೇರೆ ಆಗಿರುತ್ತೆ. ಸೊ ಇಲ್ಲಿ ಏನು ಈ ರೀತಿಯಾಗಿ ಜಗಳ ಆಡ್ತಾಯಿದ್ದಾರೆ ಅಲ್ವಾ, ಲಾಸ್ಟಲ್ಲಿ ಇವಾಗ ಹೋಗಿ ಏನು ಮಾಡ್ತಾನೆ ಅಂತ ನೋಡಿ ನೀವೇ. ಕೋಪ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಎಷ್ಟು ಕೋಪ ಬಂತು ಅಂತ ಹೇಳಿದ್ರೆ, ಹೋಗಿ ಅಡುಗೆ ಮನೇಲಿರೋವಂತಹ ಒಂದು ಮುದ್ದೆ ಕೋಲನ್ನ ತೊಗೊಂಡು ಬಂದು ಹೊಡಿಯೋದಕ್ಕೆ ಬಂದ ಅವನಿಗೆ ಅಷ್ಟು ಕೋಪ ಬಂದುಬಿಡ್ತು. ಅವ್ನು ಹೋಗಿ ತೊಗೊಂಡು ಬಂದಿರೋ ಫೋರ್ಸ್ಗೆ ನಮ್ಮಮ್ಮ ಬಟ್ಟೆ ಮಡ್ಸೋದನ್ನು ಬಿಟ್ಬಿಟ್ಟು ರೂಮಲ್ಲಿ ಹೋಗ್ಬಿಟ್ಟು ಬಾಗಿಲು ಹಾಕೊಂಬಿಟ್ಟು. ಸೊ ಅವನಿಗೆ ಒಂದು ಸ್ವಲ್ಪ ನಾನೇ ಸಮಾಧಾನ ಮಾಡಿ ಎಲ್ಲ ಆಯಿತು. ಸಂಜೆ ಹೇಗೂ ಹೊರಗಡೆ ಹೋಗಿ ತರಕಾರಿ ತೊಗೊಂಡು ಬರಬೇಕಾಗಿತ್ತು. ಹಾಗೆ ಮಕ್ಕಳನ್ನು ಕರ್ಕೊಂಡು ಹೋಗಿದ್ದರಿಂದ ಅವ್ರಿಗೂ ಒಂದು ಮ್ಯಾಂಗೋ ಜ್ಯೂಸು, ನನಗೆ ಒಂದು ಬಟರ್ ಫ್ರೂಟು, ಅಮ್ಮಂಗೆ ಒಂದು ಮ್ಯಾಂಗೋ ಜ್ಯೂಸು, 2 ಮ್ಯಾಂಗೋ ಹೇಳಿದ್ವಿ, 1 ಬಟರ್ ಹೇಳಿದ್ವಿ. ಸೊ ಅದರಲ್ಲೇ ಹೇಗೋ ಅಡ್ಜಸ್ಟ್ ಮಾಡಿಕೊಂಡು ಕುಡಿದು ಹಾಗೆ ಮನೆಗೆ ಬರ್ತಾ ವಾಪಸ್ ಬಂದ್ವಿ. ಯಾಕೆ ಹೋಗಿದ್ದು ಅಂತ ಹೇಳಿದ್ರೆ, ತರಕಾರಿ ತಗೊಬರೋದಕ್ಕೆ. ಹಾಗೆ ಪ್ಲಸ್ ನಾನು ಬ್ಲೌಸ್ ಹೊಲಿತಾ ಇದ್ದೆ. ಆ ಬ್ಲೌಸ್ಗೆ 1-2 ಲೇಸ್ ಬೇಕಾಗಿದ್ದು, ಅದಕ್ಕೋಸ್ಕರ ಹೋಗಿ ತರೋಣ ಅಂತ ಹೋಗಿದ್ದು. ಇದು ನೆಕ್ಸ್ಟ್ ಡೇ ವ್ಲಾಗ್. ಇದು ನನ್ನ ತಮ್ಮ ಪ್ರತಿ ಶನಿವಾರ ದೇವ್ರಿಗೆ ಏನು ನೀಲಕಂಠೇಶ್ವರ ಸ್ವಾಮಿ ದೇವರಿದೆ, ಅದಕ್ಕೆ ಹಾರ ತೊಗೊಂಡು ಬಂದು ಹಾಕ್ತಾನೆ. ಅವ್ನು ಫ್ರೀ ಇದ್ದಾಗೆಲ್ಲ ಶನಿವಾರ ಫ್ರೀ ಇತ್ತು ಅಂತ ಹೇಳಿದ್ರೆ ಹಾಕ್ತಾನೆ, ಇಲ್ಲ ಕೆಲಸದಲ್ಲಿದ್ದ ಅಂತ ಹೇಳಿದ್ರೆ ಆ ಶನಿವಾರ ಒಂದು ಸ್ಕಿಪ್ ಆಗುತ್ತೆ. ಸೊ ಈ ರೀತಿಯಾಗಿ ಅವನು ಹಾರ ಮಧ್ಯದಲ್ಲಿ ನನ್ನ ಮಗ ಮಾತಾಡ್ಬಿಟ್ಟ. ಸೊ ಅವನಿಗೆ ಸಮಾಧಾನ ಮಾಡಿ ಬ್ರೇಕ್ ತೊಗೊಂಡು ಇವಾಗ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಹೋಗಿ ಬಂದ್ವಲ್ಲ, ಇದು ಹಾಗೆ ಸಂಜೆ ವ್ಲಾಗು. ಇವರು ಆಚೆ ಕೂತ್ಕೊಂಡು ಅವ್ರ ಪಾಡಿಗೆ ಅವ್ರೇನೋ ಮಾತಾಡ್ಕೊಂಡು ಡಿಸ್ಕಷನ್ ಮಾಡ್ತಾಯಿದ್ದಾರೆ. ಹಾಯ್, ಬಾಯ್ 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 ಬಾಯ್. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಅನ್ನಿಸ್ತು ಅಂತ. ಹಾಗೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಯ್ ಬಾಯ್ ಮಾಡಿ ಬಾಯ್.